ಐಶ್ವರ್ಯ ಗೌಡ ವಂಚನೆಯ ಜಾಲದ ವ್ಯಾಪ್ತಿ ಮತ್ತಷ್ಟು ವಿಸ್ತರಿಸಿಕೊಳ್ತಾ ಇದೆ. ಕೇವಲ ಗೋಲ್ಡ್ ವಿಚಾರದಲ್ಲಿ ವಂಚನೆಯಲ್ಲ, ಮತ್ತಷ್ಟು ವಿಚಾರಗಳು ಕೂಡ ಬಹಿರಂಗವಾಗ್ತಾ ಇದೆ. ಕಾಂಗ್ರೆಸ್ ಮುಖಂಡ ಉದ್ಯಮಿಗೆ ಐಶ್ವರ್ಯ ವಂಚನೆ, ಸೋನು ಲಮಾಣಿ ಎಂಬುವವರಿಗೆ ವಂಚಿಸಿದ್ದಾರೆ ಐಶ್ವರ್ಯ ಅನ್ನೋದು ಗೊತ್ತಾಗ್ತಾ ಇದೆ. 5.5 ಕೋಟಿಗೂ ಅಧಿಕ ಹಣವನ್ನು ವಂಚಿಸಿದ್ದಾರೆ ಐಶ್ವರ್ಯ ಗೌಡ ಅಲಿಯಾಸ್ ನವೇಶ್ರಿ. ಬಿಲ್ಡರ್ ಅಂತ ಹೇಳಿ ಪರಿಚಯ ಮಾಡಿಕೊಂಡು ಮಕ್ಬಲ್ ಟೋಪಿಯನ್ನು ಹಾಕಿರೋದು ಗೊತ್ತಾಗ್ತಾ ಇದೆ. ಹಣ ಚಿನ್ನಾಭರಣವನ್ನು ಪಡೆದು ವಾಪಸ್ ಕೊಡದೇನೆ ಸತಾಯಿಸಿದ್ದಾರೆ. ಜೆಪಿ ನಗರ ಪೊಲೀಸ್ ಠಾಣೆಗೆ ದೂರನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ ಉದ್ಯಮಿ. ಕಾಂಗ್ರೆಸ್ ಮುಖಂಡ ಉದ್ಯಮಿಗೆ ಐಶ್ವರ್ಯ ವಂಚನೆ ಮಾಡಿರುವಂತಹ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಈ ಮೂಲಕ ಐಶ್ವರ್ಯ ಗೌಡ ವಂಚನೆಯ ಜಾಲ ಇದೆಯಲ್ಲ, ಅದು ಮತ್ತಷ್ಟು ವಿಸ್ತರಿಸಿಕೊಳ್ತಾ ಇದೆ. ಉದ್ಯಮಿ ಸೋನು ಲಮಾಣಿಗೂ ಕೂಡ 5.5 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಈಗಾಗಲೇ ಐಶ್ವರ್ಯ ಮತ್ತು ಅವರ ಪತಿಯನ್ನು ಪೊಲೀಸರು ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಕೋರ್ಟ್ ಕೊಟ್ಟಿದೆ. ನಾಳೆ ಅವರನ್ನು ಬಾಡಿ ವಾರಂಟ್ ಮೇಲೆ ಹೊರಗೆ ಕರ್ಕೊಬಂದು ಮತ್ತಷ್ಟು ಇನ್ವೆಸ್ಟಿಗೇಷನ್ ನಡೆಸಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿಯೇ ಐಶ್ವರ್ಯಳಿಂದ ವಂಚನೆಗೊಳಗಾದಂತಹ ಮತ್ತಷ್ಟು ಜನರು ಹೊರಬರ್ತಾ ಇದ್ದಾರೆ. ಅದರಲ್ಲಿ ಉದ್ಯಮಿ ಸೋನು ಲಮಾಣಿ ಕೂಡ ಒಬ್ಬರು. ಅವರು ಕಾಂಗ್ರೆಸ್ನ ಮುಖಂಡ ಕಮ್ ಉದ್ಯಮಿಯಾಗಿರುವಂಥದ್ದು. ಅವರಿಗೂ ಕೂಡ 5.5 ಕೋಟಿ ರೂಪಾಯಿ ವಂಚನೆ ಮಾಡಿರುವಂತಹ ವಿಚಾರ. ಐಶ್ವರ್ಯ ಚಿನ್ನ ವಂಚನೆಯ ಜಾಲ ಬಗೆದಷ್ಟು ಹೊರಬರ್ತಾ ಇದೆ. ಪ್ರಭಾವಿ ರಾಜಕಾರಣಿಗಳ ಜೊತೆಗೂ ಕೂಡ ಐಶ್ವರ್ಯ ಗೌಡ ಸಂಪರ್ಕ ಇದೆ. ಪ್ರಭಾವಿ ಕಾಂಗ್ರೆಸ್ ಮುಖಂಡ ಸೋನು ಲಮಾಣಿಗೆ ವಂಚನೆ ಮಾಡಿದ್ದಾಳೆ ಐಶ್ವರ್ಯ ಗೌಡ. ಭಾರತ್ ಜೋಡೋ ಉಸ್ತುವಾರಿಗಳಲ್ಲಿ ಒಬ್ಬರಾಗಿದ್ರು ಸೋನು ಲಮಾಣಿ. ಐಶ್ವರ್ಯ ಜೊತೆಗೆ ರಾಜಿ ಸಂಧಾನಕ್ಕೆ ಪ್ರಭಾವಿ ರಾಜಕಾರಣಿಯ ಮಧ್ಯಸ್ಥಿಕೆ ಆಗಿತ್ತಂತೆ. ಐಶ್ವರ್ಯ ಗೌಡ ಜೊತೆಗೆ ಸೋನು ಲಮಾಣಿ ಜೊತೆ ರಾಜಿಗೆ ಪ್ರಯತ್ನ ಆದಂತಹ ವಿಚಾರ, ಮತ್ತಷ್ಟು ಹೊಸ ಹೊಸ ವಿಚಾರಗಳು ಕೂಡ ಹೊರಬರ್ತಾ ಇದೆ. ಗೌಡ ಅನ್ನೋರು 14 ಕೆಜಿ ಚಿನ್ನ ಏನು ವಂಚನೆ ಮಾಡಿದ್ದಾರೆ, ಅವರು ನನಗೂ ವಂಚನೆ ಮಾಡಿದ್ದಾರೆ. 5.5 ಕೋಟಿ ರೂಪಾಯಿ ನನ್ನೆಲ್ಲೂ ವಂಚನೆ ಮಾಡಿದ್ದಾರೆ. ನಾನು ಜೆಪಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಬೇಕು ಅಂತ ಇದ್ದೀನಿ. RR ನಗರ್ನಲ್ಲಿರುವಂಥ ಐಶ್ವರ್ಯ ಗೌಡ ಅವರ ಪತಿಯವರೆಲ್ಲ ಸೇರಿ ನನಗೂ ವಂಚನೆಯನ್ನು ಮಾಡಿದ್ದಾರೆ. ನಾನು ಇವತ್ತು ಜೆಪಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡೋದಕ್ಕಾಗಿ ಯೋಚನೆ ಮಾಡಿದ್ದೇನೆ. ದೂರು ಕೊಡುತ್ತೇನೆ, ದಾಖಲಾತಿ ಎಲ್ಲ ನನ್ನಲ್ಲಿದೆ. ನಾನು ದಾಖಲಾತಿ ಸಮೇತ ತೊಗೊಂಡೋಗಿ ನಾನು ದೂರು ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಸೋನು ಲಂಬಾಣಿ ಐಶ್ವರ್ಯ ಗೌಡ ಅನ್ನೋರು 14 ಕೆಜಿ ಚಿನ್ನ ಏನು ವಂಚನೆ ಮಾಡಿದ್ದಾರೆ, ಅವರು ನನಗೂ ವಂಚನೆ ಮಾಡಿದ್ದಾರೆ. 5.5 ಕೋಟಿ ರೂಪಾಯಿ ನನ್ನೆಲ್ಲೂ ವಂಚನೆ ಮಾಡಿದ್ದಾರೆ. ನಾನು ಜೆಪಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮಂಡ್ಯ ಪ್ರತಿನಿಧಿ ರೋಹಿತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹಿತ್, ಈ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ಈಕೆಯ ಕಸುಬೇನೆ ವಂಚನೆ ಮಾಡೋದು, ಮಕ್ಬಲ್ ಟೋಪಿ ಹಾಕೋದು ಅಂಥೇಳಿ ಗೊತ್ತಿದ್ರು ಕೂಡ ಪ್ರಭಾವಿಗಳು, ರಾಜಕಾರಣಿಗಳು, ಉದ್ಯಮಿಗಳು ಈಕೆಯ ಖೆಡ್ಡಾಕ್ ಹೇಗೆ ಬೀಳ್ತಾ ಇದ್ರು ಅಂಥೇಳಿ, ಪದೇ ಪದೇ ಹೇಗೆ ವಂಚನೆಗೊಳಗಾಗ್ತಾ ಇದ್ರು ಅಂಥೇಳಿ ಈ ಪ್ರಕರಣಕ್ಕೆ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ರೋಹಿತ್ ಅಲ್ಲಿ? ಪ್ರೇಮ್, ಕೇವಲ ರಾಜಕಾರಣಿಗಳು ಮತ್ತೆ ಉದ್ಯಮಿಗಳಿಗೆ ಮಾತ್ರ ಅಲ್ಲ, ಅಮಾಯಕ ಜನರು ಕೂಡ ಈಕೆ ಮೋಸವನ್ನ ಮಾಡಿರುವಂಥದ್ದು. ಆರಂಭದಲ್ಲಿ ಒಂದಷ್ಟು ಜನರಿಗೆ ಮನಿ ಡಬ್ಲಿಂಗ್ ವಿಚಾರವಾಗಿ ಒಂದಷ್ಟು ಹಣವನ್ನ ಇಸ್ಕೊಂಡು ಫ್ರಾಡ್ ಮಾಡಿರೋ ವಿಚಾರಗಳು ಒಂದಷ್ಟು ಬೆಳಕಿಗೆ ಬರ್ತಾ ಇದ್ದಾವೆ. ಇದೀಗ ಸೋನು ಲಂಬಾಣಿ ಎಂಬ ರಾಜಕೀಯ ಮುಖಂಡ ಜೊತೆಗೆ ಉದ್ಯಮಿ ಆಗಿರುವಂತಹ ಇದನ್ನು ಕೂಡ ಮೋಸ ಮಾಡಿದ್ದಾರೆ ಅಂತೇಳಿ ಕೂಡ ಸ್ವತಃ ಸೋನು ಲಂಬಾಣಿ ಕೂಡ ಹೇಳ್ಕೊಂಡಿರುವಂಥದ್ದು. ಅಂದ್ರೆ ಪರಿಚಯ ಮಾಡ್ಕೋಬೇಕಾದ್ರೆ ಕೂಡ ಈಕೆ ಏನಿದ್ದಾಳೆ ಐಶ್ವರ್ಯ ಗೌಡ, ಸಾಕಷ್ಟು ಐಷಾರಾಮಿ ಜೀವನದಲ್ಲಿ ನಾನು ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಾ ಇದ್ದೀನಿ, ಜೊತೆಗೆ ನಾನೊಬ್ಬ ಉದ್ಯಮಿ ಅನ್ನೋ ನಿಟ್ಟಲ್ಲಿ ಎದುರುಗಡೆ ಇರೋರಿಗೆ ಪರಿಚಯ ಮಾಡ್ಕೊಳ್ತಾಳೆ. ಅದೇ ರೀತಿಯಾಗಿ ಸೋನು ಲಂಬಾಣಿಗೂ ಕೂಡ ಆರಂಭದಲ್ಲಿ ಪರಿಚಯ ಆಗಿರುವಂಥದ್ದು. ನಾನು ಒಬ್ಳು ಕೂಡ ರಿಯಲ್ ಎಸ್ಟೇಟ್ ಉದ್ಯಮಿ ಅಂತೇಳಿ ಕೂಡ ಸೋನು ಲಂಬಾಣಿ ಅವ್ರ ಜೊತೆ ಪರಿಚಯ ಆಗ್ತಾರೆ. ಇದಾದ ನಂತರವಾಗಿ ಇಬ್ರು ಕೂಡ ರಿಯಲ್ ಎಸ್ಟೇಟ್ ವ್ಯವಹಾರವನ್ನ ಒಂದಷ್ಟು ತಿಂಗಳುಗಳ ಕಾಲ ಮಾಡ್ತಾರೆ. ಆರಂಭದಲ್ಲಿ ಒಳ್ಳೆಯ ಲಾಭವನ್ನು ಕೂಡ ಇಬ್ರು ಪಡೆಯುವಂಥದ್ದು. ಇದಾದ ನಂತರವಾಗಿ ಸೋನು ಲಂಬಾಣಿಯ ಬಳಿಯಾಗಿ ಐಶ್ವರ್ಯ ಗೌಡ ಒಂದಷ್ಟು ಸಮಸ್ಯೆಗಳು ಎದುರಾಗಿವೆ. ಈ ನಿಟ್ಟಲ್ಲಿ ಒಂದಷ್ಟು ಹಣ ಕೊಡುವ ನಿಟ್ಟಲ್ಲಿ ಒಂದಷ್ಟು ಹಣವನ್ನ ನಗದು ರೂಪದಲ್ಲಿ ಮತ್ತೆ ಕ್ಯಾಶ್ ರೂಪದಲ್ಲಿ ಅಂದ್ರೆ ಚೆಕ್ ರೂಪದಲ್ಲಿ ಪಡೆದುಕೊಂಡಿದ್ದಾರೆ. ಜೊತೆಗೆ ಈತ ಏನು ಸೋನು ಲಂಬಾಣಿ ಇದ್ದಾರೆ ಅವರು ಏನು ಚಿನ್ನದ ವ್ಯಾಪಾರಿ ಕೂಡ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಚಿನ್ನವನ್ನು ಕೂಡ ಆತರ ಬಳಿ ಖರೀದಿ ಮಾಡಿರ್ತಾರೆ. ಆದ್ರೆ ಅದು ಯಾವ್ದಕ್ಕೂ ಕೂಡ ದುಡ್ಡನ್ನ ಕೊಟ್ಟಿರಲ್ಲ. ಸ್ವಲ್ಪ ದಿನಗಳ ಬಳಿಕವಾಗಿ ಅದನ್ನ ಕೊಡ್ತೀನಿ ಅಂತ ಹೇಳಾಗಿರುವಂತದ್ದು. ಇದಾದ ನಂತರವಾಗಿ 6.5 ಕೋಟಿ ರೂಪಾಯಿಯನ್ನ ಕೊಡ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಕೇಳಂತ ಸಂದರ್ಭದಲ್ಲಿ ಇವತ್ತು ನಾಳೆ ಎಂಬ ರೀತಿಯಲ್ಲಿ ಕತೆಗಳನ್ನ ಹೇಳ್ಕೊಂಡ್ ಬರ್ತಾ ಇರ್ತಾರೆ ಈಕೆ. ಇದಾದ ನಂತರವಾಗಿ ಒಬ್ರು ಪ್ರಭಾವಿ ರಾಜಕೀಯ ಮುಖಂಡರೊಬ್ರು ಕೂಡ ಇವರಿಬ್ಬರ ಮಧ್ಯಸ್ಥಿಕೆ ವಹಿಸಿದಂತ ಸಂದರ್ಭದಲ್ಲಿ ಆಗ್ಲೂ ಕೂಡ ಸೆಟ್ರೇಟ್ ಆಗಲ್ಲ. ಇದೀಗ ಸೋನು ಲಂಬಾಣಿ ಅವರು ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತುವಂತ ಪ್ರಸಂಗ ಕೂಡ ಇದೀಗ ಎದುರಾಗಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ.